ಬೆಂಗಳೂರಿನಲ್ಲಿ ದಗದಗನೆ ಹೊತ್ತಿ ಉರಿದ 4 ಬಸ್ಗಳು ಏಕಾಏಕಿ ಕ್ಷಣಾರ್ಧದಲ್ಲೇ ಸುಟ್ಟು ಭಸ್ಮವಾದ ಬಸ್ಗಳು ಪಾರ್ಕಿಂಗ್ ಮಾಡಿದ್ದ ವೇಳೆ ಬೆಂಕಿ ಕಾಣಿಸಿಕೊಂಡು ಈ ಅವಘಡ ಸಂಭವಿಸಿದೆ. ಇನ್ನು ಏಕಾಏಕಿ ಒಂದೇ ಬಸ್ನಲ್ಲಿ ಹೊತ್ತಿಕೊಂಡ ಬೆಂಕಿ ಬೆಂಗಳೂರಿನಲ್ಲಿ ದಗದಗನೆ ಹೊತ್ತಿ ಉರಿದ 4 ಬಸ್ಗಳು ಏಕಾಏಕಿ ಕ್ಷಣಾರ್ಧದಲ್ಲೇ ಸುಟ್ಟು ಭಸ್ಮವಾಗಿದ್ದಾವೆ. ಪಾರ್ಕಿಂಗ್ ಮಾಡಿದ್ದ ವೇಳೆ ಬೆಂಕಿ ಕಾಣಿಸಿಕೊಂಡು ಈ ಅವಘಡ ಸಂಭವಿಸಿದೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ಈ ಘಟನೆ ನಡೆದಿದೆ. ಏಕಾಏಕಿ ಒಂದೇ ಬಸ್ನಲ್ಲಿ ಹೊತ್ತಿಕೊಂಡ ಬೆಂಕಿ ಬಳಿಕ ಅಕ್ಕಪಕ್ಕದಲ್ಲಿದ್ದ ಬಸ್ಗಳಿಗೂ ಕೂಡ ಈ ಬೆಂಕಿ ವ್ಯಾಪಿಸಿದೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿಯನ್ನ ನಂದಿಸುವ ಕಾರ್ಯ ಶುರುವಾಗಿರುವಂತದ್ದು. ಇನ್ನು ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಬಳಿಕ ಅಕ್ಕಪಕ್ಕದಲ್ಲಿದ್ದ ಬಸ್ಗಳಿಗೂ ಕೂಡ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಇನ್ನು ಪಾರ್ಕಿಂಗ್ ಮಾಡಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಎಟ್ ಅ ಟೈಮ್ ಒಂದೇ ಸಮೇತ ಇಲ್ಲಿ 4 ಬಸ್ಗಳು ಹೊತ್ತಿ ಉರಿದಿದೆ. ಬಳಿಕ ಒಂದು ಬಸ್ಸಿಗೆ ಹತ್ತಿದ ಬೆಂಕಿ ಇನ್ನು ಅಕ್ಕಪಕ್ಕದ ಬಸ್ಸಿಗೂ ಕೂಡ ಬೆಂಕಿ ವ್ಯಾಪಿಸಿಕೊಂಡಿರುವಂಥದ್ದು. ಪಾರ್ಕಿಂಗ್ ಮಾಡಿದ್ದ ವೇಳೆ ಈ ಅವಘಡ ಸಂಭವಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುತ್ತೆ. ಇನ್ನು ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಪಾರ್ಕಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬಸ್ಗಳನ್ನು ಕೂಡ ಪಾರ್ಕ್ ಮಾಡ್ತಾ ಇರ್ತಾರೆ. ಇದು ಖಾಸಗಿ ಬಸ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 4 ಬಸ್ಗಳು ಎಟ್ ಅ ಟೈಮ್ 4 ಬಸ್ಸುಗಳು ಹೊತ್ತಿ ಉರಿದಿರುವಂಥದ್ದು. ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ಏಕಾಏಕಿ ಒಂದೇ ಬಸ್ನಲ್ಲಿಯೂ ಹೊತ್ತಿಕೊಂಡ ಬೆಂಕಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಚಂದಾಪುರದ ಬಳಿ ಇರ್ತಕ್ಕಂಥ ಪಾರ್ಕಿಂಗ್ ಯಾರ್ಡಲ್ಲಿ ನೋಡಿದ ದೃಶ್ಯಾವಳಿಗಳು ಭಯಂಕರ ದೃಶ್ಯಾವಳಿಗಳು. 4 ಬಸ್ಸುಗಳು ಹೊತ್ತಿ ಉರಿತಾ ಇದೆ. ಕಾರಣ ನಿಖರವಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಬರೋಷ್ಟೊತ್ತಿಗೆ ಫೈರ್ ಇಂಜಿನ್ಗೆಲ್ಲ ಫೋನ್ ಮಾಡಿ ತಿಳಿಸಿದ್ದೀವಿ. ಅವರಿಂದನೂ ಸಹ ಮಾಹಿತಿ ಸಿಕ್ಕಿದೆ ಫೈರ್ ಇಂಜಿನ್ಗಳು ಬರ್ತಾ ಇದೆ ಅಂತ. ಬಟ್ 4 ಲಕ್ಸುರಿ ಬಸ್ಸುಗಳು ಸುಟ್ಟು ಕರಕಲಾಗಿರ್ತಕ್ಕಂಥ ದೃಶ್ಯ ನೀವು ಸಹ ನೋಡ್ಬೋದು. ಚಂದಾಪುರ ನ್ಯಾಷನಲ್ ಹೈವೇ ಬಳಿ. ಅದೃಷ್ಟಕ್ಕೆ ಇವತ್ತು ಸಂಡೇ ಪಕ್ಕದಲ್ಲಿ ಸ್ಕೂಲು ಇರಲಿಲ್ಲ. ರೆಸಿಡೆನ್ಷಿಯಲ್ ಏರಿಯಾದಿಂದ ಸ್ವಲ್ಪ ಆತಂಕ ಇತ್ತು. ಬಟ್ ಅಲ್ಲೇ ಕಂಟೈನ್ ಮಾಡಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಬಸ್ಸುಗಳನ್ನು ಅಲ್ಲಿಂದ ಖಾಲಿ ಮಾಡಿದ್ದಾರೆ. ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದೀವಿ. ಅವರು ಸಹ ಬರ್ತಾ ಇದ್ದಾರೆ.